ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಮಹತ್ವದ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದೆ. ನಾಳೆ ಪ್ರಧಾನಿ ಮೋದಿ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಭದ್ರತೆ ಕುರಿತು ಸಂಪುಟ ಸಮಿತಿಯ ಸಭೆ. ಸಂಪುಟ ಸಮಿತಿ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನಿವಾಸದಲ್ಲಿ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಂಪುಟ ಸಮಿತಿ ಸದಸ್ಯರೆಲ್ಲರೂ ಕೂಡ ಹಾಜರಾಗ್ತಾರೆ. ಪಹಲ್ಗಾಮ್ ಭದ್ರತೆ ಕುರಿತಂತೆ ಚರ್ಚೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಏಕಾಏಕಿ ನಮ್ಮ ದೇಶದ ಜನರ ಆತುರಕ್ಕೆ ಹೋಗ್ಬಿಟ್ಟು ಢಮ್ 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 ಅಂತ ಹೊಡೆಯೋಕ್ಕಾಗಲ್ಲ. ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡಬೇಕು ಅಂದರೆ ಬಲವಾದ ಸಾಕ್ಷ್ಯಗಳಿರಬೇಕು. ನಾಳೆ ದಿನ ಬಲಿಷ್ಠ ರಾಷ್ಟ್ರಗಳು ಕೇಳ್ತವೆ, ವಿಶ್ವಸಂಸ್ಥೆ ಕೇಳುತ್ತೆ, ಹೆಂಗೆ ಅಟ್ಯಾಕ್ ಮಾಡಿದ್ರಿ ನೀವು ಅವ್ರ ಮೇಲೆ ಅಂತ ಸಾಕ್ಷಿ ಕೊಡಬೇಕು ಅವಾಗ. ಹಾಗಾಗಿ ಡಿಲೇ ಆಗ್ತಾ ಇರೋದು. ಈಗ ನಾಳೆ ಮತ್ತೆ ಅವರು ಭದ್ರತೆ ಕುರಿತಂತೆ ಸಭೆ ಮಾಡ್ತಾರೆ. ಸುಮ್ಮನಂತೂ ಕೂತಿಲ್ಲ. ಒಂದು ಕಡೆ ಸೇನೆ, ಒಂದು ಕಡೆ NIA ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಭಾಗಿತ್ವ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕು, ಸಾಕ್ಷಿ ಸಿಗಬೇಕು, ಆಗ ಹೊಡಿಬೇಕು. ಸುಮ್ಮನೆ ಹಾಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈಗ ಸಭೆಗಳು ಮತ್ತು ನಮ್ಮ ಜಾಗದಲ್ಲಿ ಮತ್ತೆ ಅವರ ಆ್ಯಕ್ಟಿವಿಟಿ ಜಾಸ್ತಿ ಆಗದೇ ಇರೋ ಹಾಗೆ. ಈಗಾಗಲೇ ಕಾಶ್ಮೀರದಲ್ಲಿ ಕೂಂಬಿಂಗ್ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ.